ನಮಸ್ಕಾರ. ಶ್ರೀ ಕ್ಷೇತ್ರ ಕವಣಾಪುರ ಬಸಪ್ಪ ಇವತ್ತು ಶಿವಾಲಯ ಕೂಡ ಇಲ್ಲಿ ನಿರ್ಮಾಣ ಆಗ್ತಾ ಇದೆ. 8 ಕೋಟಿ ವೆಚ್ಚದಲ್ಲಿ ಅರ್ಧ ಕೆಲಸ ನಡೆದಿದೆ. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡ್ರಿ. ಮತ್ತೆ ಇಲ್ಲಿ ಈ ಕ್ಷೇತ್ರದ ಮಹಿಮೆ ಏನಂತಂದ್ರೆ ಬಸಪ್ಪನವರು ಬಹಳ ಅಂದ್ರೆ ಬಹಳ ಪವಾಡಗಳು ನಡೆದೈತೆ. ಆಮೇಲೆ ನಮ್ಮ ಗೌಡಗೆರೆ ಬುದ್ಧಿಯವರು ಬಂದಿದ್ದಾರೆ. ಗೌಡಗೆರೆನೆಲ್ಲ ಬಸಪ್ಪನ ಐತೆ. ಕೆಲವೊಂದು ಕ್ಷೇತ್ರಗಳಲ್ಲಿ ಜನ ಮಾಡ್ದಿರ ಇರ್ತಕ್ಕಂಥದ್ದು ಬಸಪ್ಪನ ಮೂಲಕ ಕ್ಷೇತ್ರಗಳನ್ನ ಊರುಗಳನ್ನ ಗುರುಸ್ತಾ ಇರೋದು. ಕವಣಪುರ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಈ ಬಸಪ್ಪನ ಬಂದ ಮೇಲೆ ಇವತ್ತು ಇದೊಂದು ಕ್ಷೇತ್ರ ಆಗೈತೆ. ತುಂಬ ಚೆನ್ನಾಗಿ 8ನೇ ವರ್ಷದ ಇವತ್ತು ಬಸಪ್ಪನವರ ಹುಟ್ಟಿದ ಹಬ್ಬಕ್ಕೆ ನಾವು ಬಂದಿರೋದು. ಒಂದು ಹಬ್ಬದ ವಾತಾವರಣ. ಹಬ್ಬನೇನೆ ಆ್ಯಕ್ಚುಲಿ ಇವತ್ತು ಸಂಕ್ರಾಂತಿ ಹಬ್ಬ ಮತ್ತು ಬಸಪ್ಪನವರ ಹುಟ್ಟಿದ ಹಬ್ಬ ಎರಡೂ ಭಾಳ ವಿಜೃಂಭಣೆಯಿಂದ ಭಾಳ ಸೊಗಸಾಗಿ ಎಲ್ಲ ಅಕ್ಕಪಕ್ಕದ ಊರುಗಳವ್ರು ಇರ್ಬೋದು. ಇವಾಗ ನಾವು ಬೆಂಗಳೂರಿಂದ ಬಂದಿದ್ರೆ, ಬೇರೆ ಜಿಲ್ಲೆಯಿಂದನೂ ಬಂದಿದ್ದವ್ರೆ. ಎಲ್ಲರೂ ಹೇಳಿದ್ರು 8ನೇ ವರ್ಷದ ಹುಟ್ಟಿದ ಹಬ್ಬಕ್ಕೆ ಬಸಪ್ಪನ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಂತ ನಾವು ಬಂದಿದ್ರಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಳ್ಳಿಕಾರ್. ಇವತ್ತು ಶ್ರೀ ಕ್ಷೇತ್ರ ಕವಣಾಪುರ ಅಂದ್ರೆ ಅದು ಕವಣಾಪುರದ ಬಸವಣ್ಣ ಅಂತ ಒಂದು ವಿಶ್ವಾಸಕ್ಕೆ ಇರುವಂಥದ್ದು. ಇವತ್ತು ನಡೆದಾಡುವ ದೈವ ಅಂತ ಹೇಳುವಂಥದ್ದು. ರಾಮನಗರ ಅಂದ್ರೆ ವಿಶ್ವಾಸಕ್ಕೆ ಯಾವತ್ತಪ್ಪ ಅಂದ್ರೆ ರಾಮನಗರ ಜಿಲ್ಲೆ ರೇಷ್ಮೆ ನಾಡು ಅಂತಾರೆ. ಆದರೆ ಇವಾಗ ಹಲವಾರು ಕ್ಷೇತ್ರಗಳಿಗೂ ದೈವನಾಡು ಅನ್ನೋದುವೇ ಒಂದು ವಿಶ್ವಾಸಕ್ಕೆ ಆಗ್ತಾ ಇರೋಂಥ ಒಂದು ಕಾರಣ. ಅದರಲ್ಲೊಂದು ಕವಣಾಪುರ ಕ್ಷೇತ್ರ ಬಸವಣ್ಣವರ ಒಂದು ಕ್ಷೇತ್ರವಾಗಿ ಇವತ್ತು ತೋರಿಸ್ತಾ ಇರೋದು ನಮ್ಮೆಲ್ಲರಿಗೂ ಗೊತ್ತಿರೋದು ವಿಚಾರ. ಪ್ರತಿಯೊಂದು ದೇವಸ್ಥಾನಗಳಿಗೆ ಹೋಗಿ ಅರ್ಚಕರ ನೇಮಕ ಮಾಡುವಂಥದ್ದು ಆಗ್ಬೋದು, ಮತ್ತೆ ಆ ಊರಿನ ಏನೇ ಒಂದು ಸಮಸ್ಯೆಗಳಿದ್ರೆ ಆಲಿಸುವಂಥದ್ದೇ ಆಗ್ಬೋದು. ಇದೆಲ್ಲ ನಡೀತಿರೋದು 8 ವರ್ಷಗಳ ಹಿಂದೆ ಕವಣಾಪುರ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ಇವತ್ತು ಕವಣಾಪುರ ಅಂದ್ರೆ ಪ್ರತಿ ಹಳ್ಳಿಯಲ್ಲೂ ಮನೆಯ ಮಕ್ಕಳು ಮಾತಾಗುವಂಥ ಒಂದು ಸಂದರ್ಭ ಆಗಿದೆ. ಆದ್ರಿಂದ ಇವತ್ತು ಮಕರ ಸಂಕ್ರಾಂತಿ, ಆ ಮಕರ ಸಂಕ್ರಾಂತಿಯಿಂದ ಒಂದು ಅರ್ಥಗರ್ಭಿತವಾದಂತಹ ಒಂದು ಆಚರಣೆ ಇದು. ಬಸವಪ್ಪನ ಹುಟ್ಟುಹಬ್ಬ ಅಂತ ಹೇಳುವಂತ ಒಂದು ಸಂದರ್ಭ ಇದೆ. ಆದ್ರೆ ಅರ್ಥಗರ್ಭಿತವಾದಂತಹ ಒಂದು ಹಬ್ಬದ ಒಂದು ವಾತಾವರಣ ಹೇಗಪ್ಪ ಅಂದ್ರೆ, ಒಂದು ಗೋವು ರೈತನ ಬೆನ್ನೆಲುಬು, ರೈತ ಈ ದೇಶದ ಬೆನ್ನೆಲುಬು ಆಗಿರೋದ್ರಿಂದ ಆ ಬಸವಪ್ಪನ ಒಂದು ರೂಪದಲ್ಲಿ ಇರುವಂತಹ ಈ ಬಸವಣ್ಣವರಿಗೆ